ಆದರೆ ಹೆಂಗೆ ಯಾವಾಗಲೂ ಕೀಸ್ ಹೊಂಟದಲ್ಲೇ ಬಾಬಾ ತಾತನ ರೂಮಲ್ಲಿ ನೀವೇನ್ ಮಾಡ್ತಿದ್ರಿ? ಅದು ಊಟ ಟೈಮ್ ಆಯ್ತಲ್ಲಮ್ಮ, ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಕರಿಯಕ್ಕೆ ಹೋದೆ. ಆದ್ರೆ ತಾತ ಇಲ್ಲ. ಇತ್ತೀಚೆಗೆ ನಿಮ್ ನಡವಳಿಕೆ ನೋಡ್ತಿದ್ರೆ ತುಂಬಾ ವಿಚಿತ್ರವಾಗಿದೆ ಮಾವ. ನೀವ್ ಆಡ್ತಿರೋದ್ ನೋಡ್ತಿದ್ರೆ ಏನೋ ಎಡವಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅದೇಗಮ್ಮ ಸಾಧ್ಯ? ನಾನು ಯಾವ ಎಡವಟ್ಟು ಮಾಡಿಲ್ಲ, ನಾನು ಇರೋದೇ ಹೀಗೆ. ಅದೇ ನೀವಿರೋದೇ ಹೀಗೆ. ಏನಾದ್ರೂ ಎಡವಟ್ ಮಾಡ್ಕೊಂಡು ಸಮಸ್ಯೆಗಳನ್ನ ಕುತ್ಕೆ ತಂದಿಡ್ತೀರಾ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ನಾನು ಬದಲಾಗಿದ್ದೀನಿ. ಬದಲಾವಣೆನೇ ಜಗದ ನಿಯಮ, ಈ ಜುಗ್ಗನ ನಿಯಮ. ಎಲ್ಲ ನನಗ್ ಗೊತ್ತಾಗತ್ತೆ, ನಡೀರಿ. ಸಂಧ್ಯಾ, ತಾತ ಇನ್ನೂ ಮನೆಗೆ ಬಂದಿಲ್ವಾ? ಆಗ್ಲೇ ನಂಗೆ ಕಾಲ್ ಮಾಡಿ ಕಾರ್ ಸಿಕ್ತು ಅಂತ ಹೇಳಿದ್ರು. ಇವಾಗ ಫೋನ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಏನೋ ಕಾರ್ ಸಿಕ್ತಾ? ಕಾರ್ ಸಿಕ್ಕಿದ್ರೆ ಎಲ್ಲ ಸತ್ಯ ಗೊತ್ತಾಗತ್ತಲ್ವಾ ಸಿರಿ? ಹಾಗಾದ್ರೆ ಅಣ್ಣ ಹೌದು ಸಂಧ್ಯಾ, ತಾತ ಬಂದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತಾನೂ ಗೊತ್ತಾಗತ್ತೆ. ತಗಳಪ್ಪ, ಇದೋ ವಿಷಯ. ಹಾಗಿದ್ರೆ ಆ ಶಾರ್ವರಿ ನನ್ನ ಕೈಯಿಂದ ಇಷ್ಟೆಲ್ಲ ಮಾಡಿಸ್ತಿದ್ದಾಳೆ ಅಂದಮೇಲೆ ಈ ಆಕ್ಸಿಡೆಂಟ್ ಹಿಂದೆ ಅವಳ ಕೈವಾಡನೂ ಇರಬಹುದಾ? ದತ್ತನ್ನ ರವೀಂದ್ರನ ಫಾಲೋ ಮಾಡಕ್ಕೆ ಹೇಳಿದ್ಲು. ಈಗ ಫೈಲ್ ಬೇಕು ಅಂತ ಕೇಳ್ತಿದ್ದಾಳೆ. ಇದೆಲ್ಲದರ ಹಿಂದೆ ಖಂಡಿತ ಅವಳಿದ್ದೇ ಇರ್ತಾಳೆ. ಇದ್ರಿರ್ಲಿ, ನನಗೇನು. ಅವಳಿಗೆ ಬೇಕಾಗಿರೋದು ಫೈಲು, ನನಗೆ ಬೇಕಾಗಿರೋದು ಕಾಸು. ನಾನು ಫೈಲ್ ಹುಡುಕೊಟ್ರೆ ನನಗೆ ಕಾಸು ಬರುತ್ತೆ. ಆ ಶಾರ್ವರಿಗೆ ಭಯ ಇದ್ರೂ ಇರಬಹುದು. ಫೈಲ್ ಹುಡುಕೊಟ್ಟು ಸರಿಯಾಗಿ ದುಡ್ಡು ವಸೂಲು ಮಾಡಬೇಕು.